ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇಲ್ಲೊಂದು ಹವ್ಯಾಸಿ ಕಲಾಕಾರರ, ಹವ್ಯಾಸಿ ಹಾಡುಗಾರರ ಕಲೆಯ ಬಳಗ ಕಳೆದ 3 ವರ್ಷಗಳಿಂದ ತಮ್ಮ ಕಾರ್ಯಕ್ರಮಗಳನ್ನು, ಹಾಡುಗಳನ್ನು, ಇನ್ನಾವುದೇ ವೈಚಾರಿಕ ವಿಚಾರಗಳನ್ನು ಹೇಳುವಂಥ, ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ತಮ್ಮ ಖುಷಿ ಪಡುವಂಥ ಕೆಲಸವನ್ನು ಸಹಿತ ಮಾಡ್ತಾ ಹೊರಟಿದ್ದು ಬಹಳ ಗಮನಾರ್ಹ. ಆ ಒಂದು ನಿಮಿತ್ತದಲ್ಲೇ ಯುಗಾದಿಯ ಸಂದರ್ಭನೂ ಆಯಿತು, ಎಲ್ಲನೂ ಆಯಿತು, ಜನರೊಂದಿಗೆ ಮಾತಾಡುವಂಥದ್ದು ಆಯಿತು, ಜನರಿಗೆ ತಮ್ಮ ಕಲೆಯನ್ನು ತೋರಿಸಿಕೊಳ್ಳೋದು ಆಯಿತು, ತೋರಿಸೋ ಜೊತೆಗೆ ಕಲೆಯನ್ನು ಬೆಳೆಸೋ ಕೆಲಸವನ್ನು ಸಹ ನಮ್ಮ ಅಮ್ಮಾಜಿಯವರು, ಅದೇ ಕಾಲಕ್ಕೆ ನಮ್ಮ ಕಾಳೇಶ್ ಕುಮಾರ್, ನಮ್ಮ GK ಅವರು, ಇನ್ನುಳಿದ ಅನೇಕ ಮಹನೀಯರು ಕೂಡ್ಕೊಂಡು ಇದನ್ನು ಬೆಳೆಸ್ಕೊಂಡು ಹೋಗುವಂಥದ್ದು. ಇವ್ರ ಜೊತೆಗೆ ಡಾಕ್ಟರ್ ಸುಶೀಲ್ ಕುಮಾರ್ ಕಡಲಿಕರ್ ಅವರು, ತಮಸಿ ನಮ್ಮ ಮಹಂತೇಶ್ ಅವರು, ಇನ್ನುಳಿದ ಅನೇಕರು ಇದನ್ನು ಒಂದು ಬೆಳೆಸ್ಕೊಂಡು ಹೋಗೋದ್ರ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಪ್ರತಿ ಸಲನೂ ತಮ್ಮ ಕಿಸೆಯಿಂದ ತೆಗೆದು ಹಾಕುವಂಥ ಕೆಲಸ, ಅದು ಭಾಳಷ್ಟು ಕಷ್ಟ ಕೆಲಸ. ಆದರೂ ಮಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಹಾಡುಗಳನ್ನು ಉಳಿಸೋ ಜೊತೆಗೆ ಹಾಡುಗಳನ್ನು ಹೇಗೆ ಹಾಡಬೇಕು, ಕಲೆಯನ್ನು ಹೇಗೆ ಆಸ್ವಾದಿಸಬೇಕು, ಸಂಗೀತದ ಜೊತೆಗೆ ನೃತ್ಯವನ್ನು ಯಾವ ರೀತಿಯಾಗಿ ಕಲಿಬೇಕು, ಕಲಿಸ್ಬೇಕು ಅನ್ನೋಂಥ ಅನೇಕ ವಿಚಾರಗಳು ಈ ಸಂದರ್ಭದಲ್ಲಿ ಬಂದು ಹೋಗಿದ್ದಾವೆ. ಇಂಥ ಒಂದು ಕಾರ್ಯಕ್ರಮ ನಡೆದದು ಇಲ್ಲೇ ನಮ್ಮ ಮಹಾಲಕ್ಷ್ಮಿ ಚಿಲ್ಡ್ರನ್ಸ್ ಪಾರ್ಕ್ ಅಂತೇಳಿ ಚಿಂದ ಅಲ್ಲೇ ನಡೆದಂಥ ಕಾರ್ಯಕ್ರಮದ ಬಗ್ಗೆ ನಿನ್ನೆ ಹೋದಂಥ ನಮ್ಮ ಸಣ್ಣ ಮಿತ್ರರು, ವಿಶೇಷವಾಗಿ ಅವರು ಕಲಾವಿದರಿಗೆ ಗೊತ್ತಾಗೋದು ಕಲೆಯ ಒಂದು ಬೆರಗು ಆಳ ಅನಂತ ಆಂತರ್ಯ. ಉಳಿದ ನಾವು ನೋಡ್ತೀವಿ ಅಷ್ಟು, ಅದ್ರ ಹಿಂದಿದ್ದಂಥ ಸಂಕಟ ಅರ್ಥ ಆಗೋದಿಲ್ಲ. ಒಂದೇನೋ ಧ್ವನಿ ಏರಿಸಿದಾಗ ಹಾಗೆ ಏರಿಸ್ತಾನೆ ಬಿಡು ಅಂತ ಹೇಳ್ತೀವಿ, ಇಳಿಸಿದಾಗ ಹಿಂಗೆ ಇಳಿಸ್ತಾನೆ ಬಿಡ್ರಿ ಅಂತ ಹೇಳ್ತೀವಿ. ನಾಲೆಜಲ್ಲಿ ಹೆಂಗೆ ಮಾತಾಡ್ತಾ ಹೋಗ್ತಿರ್ತೀವಿ. ಅದಕ್ಕೆ ಆ ಒಂದು ಧ್ವನಿನ ಎತ್ತುವಲ್ಲ ಇಳಿಸೋಲಿ ಎಷ್ಟು ಕಷ್ಟಪಡ್ತಾನೆ ಒಬ್ಬ ಸಂಗೀತಗಾರ ಅನ್ನುವಂಥದ್ದು. ಅದೇ ಕಾಲಕ್ಕೆ ಶ್ರುತಿಯನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗುವಂಥದ್ದು, ಶ್ರುತಿಯ ಜೊತೆಗೆ ತಾಳನ್ನು, ಅದಕ್ಕೆ ಕುಣಿತಕ್ಕೆ ತಕ್ಕಂಗೆ ಭರತನಾಟ್ಯದ ಒಂದು ಹೆಜ್ಜೆಗಳನ್ನು, ಇವುಗಳೆಲ್ಲರೂ ಕಲಿಸ್ತಾ ಇವತ್ತು ಅಮ್ಮಾಜಿ ಜೊತೆ ನಮ್ಮ ಕಾಳೇಶ್ ಕುಮಾರ್, GK ಅಂದರೆ ಕೊರಬೇಟವರು, ಇವ್ರ